ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇವತ್ತು ಮತದಾನ ಕೇಂದ್ರದ ಎದುರು ಹೈ ಡ್ರಾಮವೇ ನಡೆದಿದೆ. ಮಾತಿನ ಚಕಮಕಿ ಕೂಡ ಆಗಿದೆ. ರಮೇಶ್ ಕತ್ತಿ ಹಾಗೂ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ, ಮಾತಿನ ಚಕಮಕಿ ನಡೆದಿರೋದು. ರಮೇಶ್ ಕತ್ತಿ ಆಗಮನ ಆಗ್ತಾ ಇದ್ದಂತೆ ಜಾರಕಿಹೊಳಿ ಪರ ಘೋಷಣೆ ಕೂಗಿದ್ದಾರೆ ಜಾರಕಿಹೊಳಿ ಅವರ ಬೆಂಬಲಿಗರು. ಮಾದರಿ ಬ್ಯಾಲೆಟ್ ಪೇಪರ್ ಹಂಚುತ್ತಿದ್ದಾಗ ನಡೆದಿರುವಂತಹ ವಾಗ್ವಾದ ಇದು. ಪೊಲೀಸರು ಕೂಡ ಮಧ್ಯ ಪ್ರವೇಶ ಮಾಡಿ ಘಟನೆಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮತದಾನ ಕೇಂದ್ರದ ಎದುರು ನಡೆದಿರುವಂತ ಹೈ ಡ್ರಾಮಾದ ದೃಶ್ಯಗಳಿವೆ. ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಒಂದು ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ. ಸರ್ಸಾನ 50-60% ತನಕ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12ರೊಳಗಡೆ 50% ಮೇಲ್ಗಡೆ ಮತದಾನ ಆಗ್ಬೋದು. ಎಲ್ಲ ಶಾಂತ ರೀತಿಯ ವ್ಯವಸ್ಥಿತವಾಗಿ ನಡೆದಿದೆ. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬೆನ್ನ ಗೆಲ್ತದ ಅನ್ನೋ ಮಾತನ್ನು ಹೇಳ್ತೀನಿ. ಚುನಾವಣೆ ಮೇಲೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ತಾರೆ, ಹೆಂಗೆ ಆಡೋರು ಜಿದ್ದಾಜಿದ್ದಿನ ಆಡಬೇಕು. ಅಲ್ಲ, ಜಗತ್ತು ಹೆಂಗೆ ಜಗತ್ತು ಹೆಂಗೆ ಬದಲಾಗೈತೆ ಹಂಗೆ ನಾವು ಬದಲಾಗಬೇಕಾಗೈತಿ. ಅವರು ವಿಚಾರಗಳು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ. ಮತ್ತು ಕುಸ್ತಿ ಇರ್ಬೋದು, ರನ್ನಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಜಿದ್ದಾಜಿದ್ದಿನ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವೆ. ಆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಮಾಡ್ತಾರೆ. ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು. ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ. ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಒಂದು ಶುಭ ಸುದ್ದಿ. ನೋಡೋಲ್ಲ, ಅದು 10-11 ಗಂಟೆಗೆ ಗೊತ್ತಾಗ್ತೈತಿ ಎಷ್ಟು ಗೆಲ್ತಾರೆ, ಯಾರು ನಾವು ಎಷ್ಟು ಗೆಲ್ತಾರೆ ಅಂತ. ಈಗ ಹೇಳಲಿಕ್ಕೆ ಆಗೋಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು. ಇನ್ನೂ 50% ಮತದಾನ ಆಗಬೇಕು. ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ, ಏನು ಅರ್ಜೆಂಟ್ ಏನಿಲ್ಲ. ಪ್ರತಿಷ್ಠೆ ಏನಿಲ್ಲ, ಇದ್ರ ಪ್ರತಿಷ್ಠೆ ಅಂತ ಏನು ರಾಜಕೀಯ ಚುನಾವಣೆ ಅಷ್ಟೇ. ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಮಾಡಬೇಕು ಹೊರತಾಗಿ ಈಗ ನಾವು ಮಾತಾಡ್ತಾ ನಾ ಮಾತಾಡೋಕ್ಕಾಗಲ್ಲ. ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಿಕ್ಕೆ ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೇನ ಸೂಟ್ ಆಗೋದು. ಅದು ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಸೂಟ್ ಕರೆಕ್ಟ್ ಅನಿಸ್ತದೆ. ಜನ ಸೀಟು ಹೊಡಿತಾರೆ, ಚಪ್ಪಾಳಿ ಹೊಡಿತಾರೆ. ಹಂಗೆ ಅದು ನೋಡೋಲ್ಲ. ಅದು